स्वागत है आपका अर्बन न्यूज़ में। मैं आपके साथ वासंती कलाल। ನಮಸ್ಕಾರ. ನಾನು ಗಿರೀಶ್ ವಿಜಯ್ ಕುಮಾರ್ ಪಾಟೀಲ್, ವಾರ್ಡ್ ನಂಬರ್ 29 ಮಹಾನಗರ ಪಾಲಿಕೆ ಸದಸ್ಯ. ಇವತ್ತಿನ ದಿವಸ ನಾನು DC ಆಫೀಸ್ಗೆ ಬಂದು ಒಂದು ಮನವಿ ಕೊಟ್ಟಿನಿ. ಏನಪ್ಪ ಅಂದ್ರೆ ನಮ್ಮ ವಾರ್ಡ್ನಲ್ಲಿ ಬರುವ ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಬಾಲ್ಕೋಟ್ ರಸ್ತೆ ರೈಲ್ವೆ ಬ್ರಿಡ್ಜ್ ಮೇಲಿನ ಸರ್ವಿಸ್ ರಸ್ತೆ ಅಭಿವೃದ್ಧಿಪಡಿಸೋದು ಅಂಥೇಳಿ ಒಂದು 57,50,000 ರೂಪಾಯಿದು ಒಂದು ಟೆಂಡರ್ ಕರೆದಾರ. ನಾನೇನು ಹೇಳಿದೆ ನಮ್ಮ ಅಧಿಕಾರಿಗಳಿಗೆ, ಇಂಜಿನಿಯರ್ಸ್ಗಳಿಗೆ ಅವ್ರ ಜೊತೆ ಚರ್ಚೆ ಮಾಡಿದೆ. ಇದನ್ನು ಟೆಂಡರ್ ಕರೆದಿರಿ, ನಾನು ಉಪಚುನಾವಣೆಯಲ್ಲಿ ಹರೀಶ್ ಬಂದಮೇಲೆ ಇದ್ರ ಬಗ್ಗೆ ಗಮನ ಹರೀಶ್ನ ಕೇಳಿದೆ. ಏನಪ್ಪ ಅಂದರೆ ಇದನ್ನು ಕೆಲಸ ನೀವು ಟೆಂಡರ್ ಕರೆದಿರಿ, ಇದು ಎಸ್ಟಿಮೇಟ್ ಏನು ನೀವು ಮಾಡೀರಿ ಇದು ಸಂಪೂರ್ಣವಾಗಿಲ್ಲ, ಎಸ್ಟಿಮೇಟ್ ಇನ್ನೊಮ್ಮೆ ಪರಿಶೀಲನೆ ಮಾಡಿರಿ ಅಂಥೇಳಿ ನಾನು ಸುಮಾರು ಒಂದು 3-4 ಸಾರಿ ಹೋಗಿ ಹೇಳಿದೆ. ಎಲ್ಲ ಅಧಿಕಾರಿಗಳಿಗೂ ಗೊತ್ತು, ಗುತ್ತಿಗೆದಾರರಿಗೂ ಗೊತ್ತು. ಇದೇನು 57 ಲಕ್ಷ ರೂಪಾಯಿ ಒಳಗೆ ಕೆಲಸ ಆಗೋದಲ್ಲ, ಇದಕ್ಕೆ ಸುಮಾರು 1 ಕೋಟಿ ರೂಪಾಯಿ ಬೇಕು ಇದನ್ನು ದುರಸ್ತಿ ಮಾಡ್ಲಿಕ್ಕೆ ನಾವು ಅಂಥೇಳಿ ಅವ್ರಿಗೂ ಗಮನಕ್ಕೆ ಅದ. ಯಾರು ಒತ್ತಡಕ್ಕೆ ಅವರು ಕಡಿಮೆ ಮಾಡ್ಯಾರ ಏನೋ ನನಗೆ ಅದನ್ನು ಅರ್ಥ ಆಗಿಲ್ಲ. ಈಗ ಕೆಲಸ ಸ್ಟಾರ್ಟ್ ಮಾಡಿದರು. ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಇದನ್ನು ಕೆಲಸ ಸ್ಟಾರ್ಟ್ ಮಾಡಬೇಡ್ರಿ, ಇದನ್ನು ಇನ್ನೊಮ್ಮೆ ರೀಎಸ್ಟಿಮೇಟ್ ಮಾಡಿ ರೀಟೆಂಡರ್ ಮಾಡಿ ನೀವು ಕೆಲಸ ಮಾಡಿರಿ ಅಂಥೇಳಿ ನಾನು ಇಂಜಿನಿಯರ್ಸ್ಗಳಿಗೆ ಹೇಳಿದ್ಮೇಲೆ ಕಮಿಷನರ್ ಅವರು ನನಗೆ ಕರೆ ಮಾಡಿದರು. ಸರ್ ಯಾಕ್ರಿ ಕೆಲಸ ಅದನ್ನು ಮಾಡಬೇಡ ಅಂದಿರಿ ಅಂಥೇಳಿ. ಇಲ್ಲ ಸರ್ ಮಾಡಬೇಡ ಅಂತಂದಿಲ್ಲ, ನಾನು ರೀಎಸ್ಟಿಮೇಟ್ ಮಾಡಿ ರೀಟೆಂಡರ್ ಮಾಡಿರಿ, ಅದನ್ನು ಪರಿಶೀಲನೆ ಮಾಡಿರಿ ಅಂಥೇಳಿ ಅವ್ರಿಗೊಂದು ಮನವಿ ಕೊಟ್ಟೆನ. ಅದನ್ನು ಕೊಟ್ಟು ಈಗ ಸುಮಾರು ದಿವಸ ಆಯಿತು, ಅವರು ಅದ್ರ ಬಗ್ಗೆ ಏನೂ ಮಾಹಿತಿ ಹೇಳಿಲ್ಲ. ಬಂದು ನನ್ನ ಲೆಟ್ರ್ ಪ್ಯಾಡಿಗೆ ಏನೂ ಅವರು ಉತ್ತರ ಕೊಡಲಿಲ್ಲ. ಇವತ್ತು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಾಕತ್ತಿದ್ರು. ನಾ ಹೋಗಿ ಅವ್ರಿಗೆ ಹೇಳಿದೆ. ನನಗೆ ಕರೆ ಮಾಡಿ ನನಗೆ ಹೇಳ್ತಾರೆ ಅವರು, FIR ಮಾಡ್ಬೇಕಾಕ್ಕದ, ನೀವೇನರ ಕೆಲಸ ಬಂದು ಹಿಡಿಸಿದ್ರಿ, FIR ಮಾಡ್ಬೇಕಾಕ್ಕದ ಅಂತಾರೆ. ನಾನು ಒಬ್ಬ ವಾರ್ಡ್ ರಿಪ್ರೆಸೆಂಟೇಟಿವ್ ಆಗಿ ಅದ್ರ ಬಗ್ಗೆ ಮಾಹಿತಿ ಕೇಳೋದು ನನ್ನ ಹಕ್ಕು. ಅದನ್ನು ನಾನು ಮಾಹಿತಿ ಕೇಳಿ ಇದನ್ನು ನನಗೆ ಮಾಹಿತಿ ಕೊಟ್ಟ ಮೇಲೆ ನೀವು ಕೆಲಸ ಮಾಡಿರಿ ಅಂತ ಹೇಳಿದ್ರೆ ನನ್ನ ಮೇಲೆ FIR ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತೇಳಿ ಆಯುಕ್ತರು ಅಂತಾರೆ. ಮತ್ತು ಹೇಳ್ತಾರೆ ಇದು ಹಿಂದಿನ ಕೆಲಸ ಅದ, ನಿಮ್ಗೆ ಯಾವುದಕ್ಕೆ ಹೇಳಬೇಕು ಅಂತ ಕೇಳ್ತಾರೆ. ಹಿಂದಿನ ಕೆಲಸ ಇರಲಿ, ಮುಂದಿನ ಕೆಲಸ ಇರಲಿ. ಈಗ ನಾವು ವಾರ್ಡ್ ಕಾರ್ಪೊರೇಟರ್ ಆಗಿ 2 ತಿಂಗಳಾಯಿತು. 2 ತಿಂಗಳೊಳಗೆ ಏನು ಕೆಲಸ ನಡೆದೋ ಅದಕ್ಕೆ ನನ್ನ ಗಮನಕ್ಕೆ ತರಬೇಕು. ಇವ್ರು ನನ್ನ ಹಕ್ಕು ಚ್ಯುತಿ ಮಾಡೋ ಕೆಲಸ ಮಾಡ್ಲಾಕತ್ತಾರೆ. ಮತ್ತು ಎಲ್ಲ ಅಧಿಕಾರಿಗಳೇ ನೀವು ಮಾಡೋದಿತ್ತಂದ್ರೆ ಸರ್ಕಾರದಿಂದ ಎಲೆಕ್ಷನ್ ಯಾಕೆ ಮಾಡ್ತೀರಿ? ಮಾಡಬಾರ್ದು. ನೀವು ಎಲ್ಲ ನೀವೇ ಮಾಡೋದಿತ್ತು, ನಮ್ಮ ಗಮನಕ್ಕೆ ತರಬಾರ್ದು ಅನ್ನೋದಿತ್ತು ಅಂದ್ರೆ ನಮ್ಮ ಗಮನಕ್ಕೆ ಎದಕ್ಕೆ ಹೇಳಾಕತ್ತೀವಿ, ಸರಿಯಾಗಿ ಆಗೈತೋ ಇಲ್ಲೋ ಅನ್ನೋದು ಜನಕ್ಕೆ ನಾವು ಉತ್ತರ ಕೊಡ್ಬೇಕಾಗ. ಇದನ್ನು ಕೆಲಸ ರೀಎಸ್ಟಿಮೇಟ್ ಮಾಡಿರಿ ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೂ ಒಂದು ಮನವಿ ಕೊಟ್ಟೀನಿ, ಲೋಕಾಯುಕ್ತರಿಗೂ ಒಂದು ಮನವಿ ಕೊಟ್ಟೀನಿ. ಅದರ ರಿಸೀವ್ಡ್ ಕಾಪಿ ನನ್ನ ಹತ್ರ ಅದಾವೆ, ತಮಗೂ ನಾನು ಅದನ್ನು ಕೊಡ್ತೀನಿ. ಇದನ್ನು DC ಆಫೀಸ್ ಕೊಟ್ಟ ಮೇಲೂ ಇವರು ಅದನ್ನು ಕಡೆಗಣಿಸಿ ಇವರು ಕೆಲಸನೇ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಅಂಥದ್ದು ಏನು ಇವ್ರ ಬಲ್ಲಿ ತುರಾತುರಿ ಏನದ? ಏನಾರ ಇತ್ತಂದ್ರೆ ಹೇಳಿ ಇದು ಮಾಡಲಿ. ನಾ ಕೊಟ್ಟಿದ್ದ ಇದಕ್ಕೆ ಲೆಟ್ರಾಗಿ ವಾಪಸ್ ಇದು ಬಂದಿಲ್ಲ, ನನ್ನ ಟೇಬಲ್ಗೆ ಬಂದಿಲ್ಲ ರೀ ಅಂತಾರೆ. ನನ್ನ ಟೇಬಲ್ಗೆ ಬಂದಿಲ್ಲ ಅಂದಮೇಲೆ ಮತ್ತು ಇವ್ರಿಗೆ ಏನು ಹೇಳ್ಬೇಕು? ಇವ್ರದ್ದು ಆಫೀಸ್ಗೆ ಹೋಗಿ ನಾ ನೋಡಿ ಕೊಟ್ಟು ಬಂದ್ರೆ ಇನ್ನು ನನ್ನ ಟೇಬಲ್ಗೆ ಬಂದಿಲ್ಲ ರೀ, ಬಂದಾಗ ನೋಡೋಣ ಸರ್ ಅಂತೇಳಿ ಬೇಜವಾಬ್ದಾರಿಯುತವಾಗಿ ಮಾತಾಡ್ತಾರೆ. ಇದನ್ನು DC ಅವ್ರಿಗೆ ನಾವು ಮನವಿ ಕೊಟ್ಟೀನಿ. ಅದನ್ನು ADC ಅವ್ರು ಅಂದರು, ಇದನ್ನು ಏನೈತಿ ಕಮಿಷನರ್ ಅವ್ರಿಗೆ ಲೆಟರ್ ಬರೀರಿ, ಇದಕ್ಕೆ ಏನೈತಿ ಉತ್ತರ ಕೇಳ್ರಿ ಅಂತ ನಮ್ಮ ಮುಂದೆ ಅಂದರು. ಅವ್ರು ಭರವಸೆ ಕೊಟ್ಟ ಮೇಲೆ ನಮ್ಮ ಮಾಧ್ಯಮ ಮಿತ್ರರ ಬಲ್ಲಿ ನಾ ಕೇಳ್ಕೊತೀನಿ, ಇದನ್ನು ಸರಿಯಾಗಿ ತಾವು ಸುದ್ದಿ ಮಾಡಿ ಅದನ್ನು ಕೇಳ್ರಿ. ಇದನ್ನು ಯಾಕೆ ಒಬ್ಬ ಮಹಾನಗರ ಪಾಲಿಕೆ ಸದಸ್ಯ ಹೇಳಿದ್ರು ಇದನ್ನು ಯಾಕೆ ಕಡೆಗಣಿಸಿ ಮಾಡಾಕತ್ತೀರಿ, ಅವ್ರ ಹಕ್ಕು ಚ್ಯುತಿ ಯಾಕೆ ಮಾಡಾಕತ್ತೀರಿ ಅನ್ನೋದು ನೀವು ಕೇಳ್ರಿ. ಮತ್ತು ಕಮಿಷನರ್ ಅವರು ನನಗೆ ಫೋನ್ ಹಚ್ಚಿ FIR ಮಾಡ್ತೀನಿ ಅಂತಾರಂದ್ರೆ ಏನಿದು? ಯಾಕೆ FIR ಮಾಡ್ತಾರೆ? ಯಾರು ಕೇಳಬಾರ್ದು ಅನ್ನೋದು ಏನಾರೇ ರೂಲ್ಸ್ ಐತಿ? ನಾವೇನಾರೇ ಬೇರೆ ಥರ ಅವ್ರಿಗೆ ಏನಾರು ನಾವು ಹೇಳಿದ್ರೆ ಅವ್ರು ನನಗೆ FIR ಮಾಡಲಿ, ನನ್ನ ಮೇಲೆ FIR ಮಾಡೋಕೆ ಇವ್ರಿಗೆ ಏನು ಇದು ಅದ ಕೆಲಸ? ಇದನ್ನು ರೀಎಸ್ಟಿಮೇಟ್ ಮಾಡಿ ರೀಟೆಂಡರ್ ಮಾಡಿರಿ ಅಂತೇಳಿ ಲೆಟ್ರ್ ಕೊಟ್ಟರು ನೀವು ಕೆಲಸ ಮಾಡಿ FIR ಮಾಡಿಸ್ತೀರಿ ಅಂದ್ರೆ ಇದು ಏನು ನನಗೆ ತಿಳಿಯಲಾಗ್ಯದ. ಏನು ಒತ್ತಡ ಏನೈತಿ ಅನ್ನೋದು ನನಗೆ ನೀವು ಉತ್ತರ ಕೊಡಬೇಕು. ನಾನು ಅದನ್ನು ಲೆಟ್ರ್ ಕೊಟ್ಟಿದ್ದಕ್ಕೆ ನೀವು ನನಗೆ ರೈಟಿಂಗ್ ಒಳಗೆ ಏನು ಕೊಡ್ತೀರಿ ಅದ್ರ ಪ್ರಕಾರ ರೈಟಿಂಗ್ ಒಳಗೆ ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡಿರಿ. ಅದನ್ನು ಹೋಗಿ ಕೆಲಸ ಬಂದು ಹಿಡಿಸ್ಲಾಕತ್ರ ನನ್ನ ಮೇಲೆ FIR ಮಾಡ್ತೀನಿ ಅಂತಾರೆ. ಇದನ್ನು DC ಅವ್ರಿಗೆ ನಾವು ಕೊಟ್ಟಿದ್ದು ಎಸ್ಟಿಮೇಟ್ ಕೊಟ್ಟಾರೆ. ಇದನ್ನು ಇವ್ರ ಕಾರ್ಪೊರೇಷನ್ದವ್ರು ನಾನು ಕೊಟ್ಟಿದ್ದು. ನಾ ಅವ್ರ ಜೊತೆ ಚರ್ಚೆ ಮಾಡಿದೆ. ಇದನ್ನು ಎಸ್ಟಿಮೇಟ್ ನೀವು ಮಾಡೀರಿ, ಇದ್ರ ಪ್ರಕಾರ ನೀವು ಕೆಲಸ ಮಾಡಿದ್ರೆ ಹಾಳಾಕೈತಿ ಸರ, ಇದು ತಮ್ಮ ಗಮನಕ್ಕೂ ಐತಿ ಅಂತಂದೆ. ಅದಕ್ಕೆ ಇಲ್ಲ ಸರ, ಅದು ನಮಗೆ ಗೊತ್ತದ 1 ಕೋಟಿ ಒಳಗೆ ಆಗಬೇಕಾಗಿತ್ತು, ಬಜೆಟ್ ಇಲ್ಲ ಅಂತೇಳಿ ಕಡಿಮೆ ಮಾಡ್ಕೊತ. ಈಗ ಹೇಳ್ತಾರೆ ಎಷ್ಟು ಕೆಲಸ ಬೇಕು ಅಷ್ಟೇ ಮಾಡ್ತೀವಿ ಸರ್. ಮತ್ತು ಎಷ್ಟು ಕೆಲಸ ಬೇಕು ಅಷ್ಟೇ ಮಾಡ್ತೀರಂದ್ರೆ
ಇದ್ರೊಳಗೆ ಏನು ಗುತ್ತಿಗೆದಾರಕ್ಕೆ ಸಹ ಹೊಡಿತೀರೋ, ಯಾರಿಗೆ ನೀವು ಇದ್ರೊಳಗೆ ಇದು ಮಾಡಾಕತ್ತೀರಿ? ಎಲ್ಲರಿಗೆ ಕಣ್ಣು ಮುಂದೆ ಕಾಣೋದೈತಿ ಕೆಲಸ. ಎಸ್ಟಿಮೇಟು ನಿಮ್ಮ ಕೈಯಾಗೈತಿ, ನಿಮ್ಗೆ ಕೊಡ್ತೀನಿ ನಾ ಎಲ್ಲರಿಗೆ. ಅದನ್ನು ಒಂದು ಡಿ ಸಿ ಅವ್ರಿಗೂ ನಾ ಅದ್ರದ್ದು ಪ್ರತಿ ಕೊಟ್ಟೀನಿ. ಎಸ್ಟಿಮೇಟ್ ಏನು ಕೊಟ್ಟಿದ್ರು ಅದ್ರದ್ದು ಅವ್ರಿಗೂ ಡಿ ಸಿ ಅವ್ರಿಗೂ ಕೊಟ್ಟೀನಿ. ಪ್ರಕಾರ ಆಯುಕ್ತರು ಭ್ರಷ್ಟಾಚಾರ ಮಾಡತ್ತಾರೆ ಮಹಾನಗರ ಪಾಲಿಕೆ. ಭ್ರಷ್ಟಾಚಾರ ನಾ ಅವ್ರಿಗೆ ಕೇಳಿದ ಉತ್ತರಕ್ಕೆ ಪ್ರಶ್ನೆಗೆ ಅವ್ರು ನನಗೆ ಉತ್ತರ ಕೊಟ್ಟು ಕೆಲಸ ಮಾಡಬೇಕಾಗಿತ್ತು. ನಮಗೆ ಒತ್ತಡ ಅದ, ಅಲ್ಲಿ ಭಾಳ ತೊಂದರೆ ಅದ, ಈಗ ತೊಂದರೆ ಇದ್ದಿದ್ದು ಗೊತ್ತೈತೇನೆ. ಇಷ್ಟು ದಿವ್ಸ ಮಲ್ಕೊಂಡಿದ್ರೆ ನೀವು, ಇಷ್ಟು ಹಾಳಾಗುತ್ತಾ ನಾವು ಮಕ್ಕೊಂಡಿದ್ರೇನ? ಒತ್ತಡ ಯಾರು ಮಾಡತ್ತಾರೆ? ಕಮಿಷ್ನರ್ ಅವರು ಈಗ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ ಅಂತ ಎಸ್ಟಿಮೇಟ್ ರೀಟೆಂಡರ್ ಮಾಡಿರಿ ಅಂತೀವಿ. ಅದು ಹಂಗೆ ಆಗಂಗಿಲ್ಲ ರೀ ಅಂತ ಹೇಳ್ತಾರೆ. ಫೋನ್ ಕಾಲ್ ಹೇಳ್ಯಾರ. ಅದು ನನ್ನ ಬಲ್ಲಿ ನನ್ನ ಮೊಬೈಲ್ ಒಳಗೆ ಐತಿ. ನಾನು ಅದನ್ನು ಸಮಯ ಬಂದಾಗ ಅದನ್ನು ಕೊಡ್ತೀನಿ. ಹಾಂ ರೀ, ಬಿಜೆಪಿ ಪಕ್ಷ ಆರಿಸಿ ಬಂದಿ. ಈ ವಿಷಯ ಸಂಬಂಧಪಟ್ಟಂಗೆ ನಗರ ಶಾಸಕರ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಶಾಸಕರ ಕಚೇರಿಗೆ ನಾ ಇದ್ರದ್ದು ನಮ್ಮ ಕಾರ್ಪೊರೇಷನ್ ವರ್ಕಿದ್ದು ಜನರಲ್ ಫಂಡದು ಈ ರೀತಿ ಆಗೈತಿ ಅಂಥೇಳಿ ಅವ್ರಿಗೂ ಗಮನಕ್ಕೆ ಇಲ್ಲಿದು. ಈ ರೀತಿ ಮಾಡಾಕತ್ತಾರೆ. ಈಗ ಆಯುಕ್ತರು ಶಾಸಕರಿಗೆ ಯಾವುದೇ ಕೆಲಸದ ಬಗ್ಗೆ ಮಾಹಿತಿ ಕೊಟ್ಟು ಇದು ಮಾಡಾಕತ್ತಿಲ್ಲ. ನಗರ ಶಾಸಕರು ಪ್ರಾದೇಶಿಕ ಆಯುಕ್ತರಿಗೆ ಒಂದು ಲೆಟರ್ ಬರ್ದಾರ ಮೊನ್ನೆ. ಮೇಯರ್ ಉಪಮೇಯರ್ ಅವರು ಏನು ಇವರು ಹಿಂದಿಂದ ಹಂಗಾಮಿ ಅದಾರ, ಇವರು ಭೂಮಿ ಪೂಜೆ ಮಾಡೋದು ಆಗಿಲ್ಲಿ ಯಾವುದೇ ಕೆಲಸದ ಅಪ್ರೂವಲ್ ಅದನ್ನು ಬಂದ್ ಮಾಡಬೇಕು ಅಂತ ಹೇಳಿದ ಮೇಲೆ ಇವು ಕೆಲಸಗಳು ಸ್ಟಾರ್ಟ್ ಅದಾವೆ. ಆಯುಕ್ತರಿಗೆ, ಪ್ರಾದೇಶಿಕ ಆಯುಕ್ತರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದು ಕೊಟ್ಟಿದ್ದು ಐತಿ. ಅದು ತಮಗೆಲ್ಲರಿಗೂ ಗೊತ್ತೂ ಐತಿ ಅದನ್ನ ಐತಿ ಅಂತೇಳಿ. ಮೇಯರ್ ಅವ್ರ ಜೊತೆ ಕೂಡಿಸಿ ಏನು ಕೆಲಸ ಮಾಡಾಕತ್ತಾರ ಅವ್ರಿಗೆ ಗೊತ್ತದು. ಮುಂದಿನ ಹೆಜ್ಜೆ ಏನಿರ್ಬೋದು? ಈಗ ನಾನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟೀನಿ. ಈಗ ಅದನ್ನು ಜಿಲ್ಲಾಧಿಕಾರಿಗಳು ಹೇಳ್ಯಾರ, ಕಮಿಷನರ್ ಅವ್ರಿಗೆ ನಾವು ಲೆಟರ್ ಬರಿತೀವಿ. ಅದಕ್ಕೆ ಅವ್ರು ಏನು ಉತ್ತರ ನನಗೆ ಉತ್ತರ ಬೇಕಾಗ್ಯದ. ಇಷ್ಟರೊಳಗೆ ಅದು ಆಗ್ತಿತ್ತು ಅಂದ್ರೆ ಅವ್ರು ಹೆಂಗೆ ಆಗ್ತದೆ ಅದನ್ನು ಪ್ರತಿ ನನಗೆಲ್ಲ ತೋರಿಸ್ಲಿ. ಲೋಕಾಯುಕ್ತರಿಗೂ ಬರ್ದಿದ್ದು ಅದು. ನಾನು ಇದ್ರೊಳಗೆ ಬೇರೆ ಉದ್ದೇಶ ಏನಿಲ್ಲ. ಅವ್ರ ಕೆಲಸ ನೀಟ್ ಆಗಬೇಕು. ನಮ್ಮ ವಾರ್ಡನೊಳಗೆ ಕೆಲಸ ಮಾಡಾಕತ್ತೀರಿ ಅಂದ್ರೆ ಯಾವುದೇ ಒಂದು ಕೆಲಸ ನಾವೀಗ ಮಾಡಿದೀವಿ ಅಂದ್ರೆ 10 ವರ್ಷ ಮೊನ್ನೆ ಮಾಡಿದ್ದದ್ರೆ 10 ವರ್ಷ ಮಾಡೋಕೆ ಬರಂಗಿಲ್ಲ ರೀ ಅಂತ ಹೇಳ್ತಾರೆ. ಮತ್ತು 10 ವರ್ಷ ಮಾಡೋಕೆ ಬರಂಗೆ ಕಳಪೆ ಕಾಮಗಾರಿ ಆಗಿಬಿಡ್ತದು. ಈಗ ಗುತ್ತಿಗೆದಾರದಿಂದ ಏನು ತಪ್ಪಿಲ್ಲ. ಎಸ್ಟಿಮೇಟ್ ಒಳಗೆ ಏನದ ಅದನ್ನು ಮಾಡ್ತೀನಿ ಅಂತ ನಾವು ಎಸ್ಟಿಮೇಟ್ ಮಾಡ್ಬೇಕಾದ್ರು ಕರೆಕ್ಟ್ ಅಧಿಕಾರಿಗಳು ಅದನ್ನು ಅಧಿಕಾರಿಗಳು ಕರೆಕ್ಟ್ ಮಾಡಿಕೊಡಲಿ ಅನ್ನೋದು ನಂದು. ಈ ಕೆಲಸ ಯಾವ ಅಡಿಗೆ ಆಗಿದೆ? ನಮ್ಮ ವಾರ್ಡ್ ನಂಬರ್ 29ಕ್ಕೆ ಆಗಿದೆ ರೀ. ನನ್ನ ಹೆಸರು ಗಿರೀಶ್ ವಿಜಯಕುಮಾರ್ ಪಾಟೀಲ್ ರೀ, ಮಹಾನಗರ ಪಾಲಿಕೆ ಸದಸ್ಯ.